ನೀನ್ ನೊಂದ್ಕೊಂಡ್ರೆ ಈ ತಾಯಿಗೆ ಸಹಿಸ್ಕೊಳಕ್ಕಾಗಲ್ಲ. ಮಾಮ್, ನನಗ್ ಗೊತ್ತು ಕಣೋ ನೀನ್ ಕರಿತೀಯ ಅಂತ. ಏನ್ ಕಂದ? ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಏನ್ ಕಂದ ಅದು? ನೈನಿ ಹೆಸರಲ್ಲಿರೋ ಆಸ್ತಿನೆಲ್ಲ ನಿಮ್ಮ ಹೆಸರಿಗೆ ಬರೆಸ್ತೀನಿ. ಏನಾಯ್ತು ನೈನಿ? ಹಾಲು ಒಡ್ದೋಗಿದೆ ಅಕ್ಕ. ಅದೇನು, ಇದು ಬೆಳಗ್ಗೆ ತಂದಿರೋ ಹಾಲೇ ತಾನೆ, ಒಡ್ದೋಯ್ತು ಅಂತಂದ್ರೇನು? ನೈನಿ, ಮೊಸರು ಅಂದ್ಮೇಲೆ ಹುಳಿ ಬರುತ್ತೆ, ಹಾಲು ಅಂದ್ಮೇಲೆ ಒಡ್ದು ಹೋಗುತ್ತೆ. ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟು ಟೆನ್ಷನ್ ಯಾಕೆ ಮಾಡ್ಕೋತೀಯಾ? ಓ, ಹಾಲಿಲ್ಲ ಅಂತ ವಿಶಾಲಿಗೆ ಹೇಗೆ ಕಾಫಿ ಮಾಡ್ಕೊಡೋದು ಅನ್ಕೋತಿದ್ಯಾ? ನನ್ನ ಚಿಂತೆ ಅದಲ್ಲ ಅಕ್ಕ. ಮತ್ತೆ ಹಾಲು ಹೊಡೆದಿದೆ ಅಂದರೆ ಅದು ಅಪಶಕುನ ಅಕ್ಕ. ಆ ಅಪಶಕುನ ಹೇಗೆ ಬರುತ್ತೋ, ಯಾವ ರೂಪದಲ್ಲಿ ಬರುತ್ತೋ ಅಂತ ನನಗೆ ತುಂಬ ಭಯ ಆಗ್ತಿದೆ ಅಕ್ಕ. ಎಲ್ಲಿಂದ, ಯಾವ ರೂಪದಲ್ಲಿ ಅಂದ್ರೆ? ಹಾ ನೈನಿ, ಆ ಎರಡು ದುಷ್ಟಗ್ರಹಗಳು ಅಂದ್ರೆ ಮುಳ್ಮೀನು ಪರಶುಮಾವನ್ ಇಬ್ಬರನ್ನೂ ಮನೆಯಿಂದ ಹೊರ ಕಳ್ಸಿದ್ಯಲ್ವಾ? ಅಂದ್ರೆ ಆ ದುಷ್ಟ ಶಕ್ತಿಗಳೇ ಏನಾದ್ರೂ ಪ್ಲಾನ್ ಮಾಡ್ತಿರ್ಬೋದು ನೈನಿ. ಅದನ್ ಬಿಟ್ಟು ಬೇರೆ ಏನೂ ಆಗಲ್ಲ. ಹೌದು, ಒಂದ್ ವೇಳೆ ಅವ್ರು ಏನಾದ್ರೂ ಪ್ಲಾನ್ ಮಾಡ್ತಾರೆ ಅನ್ಕೋ, ಅದನ್ನ ಡೀಲ್ ಮಾಡೋದು ನಿಂಗೇನು ಹೊಸ ಸಮಸ್ಯೆ ಅಲ್ವಲ್ಲ? ಅಂದಮೇಲೆ ಈ ವಿಷಯದ ಬಗ್ಗೆ ನೀನ್ ಯಾಕಷ್ಟು ಯೋಚನೆ ಮಾಡ್ತಿದ್ಯಾ? ವಿಶಾಲ್ಗೆ ಹೆಡ್ಡೇಕ್ ಅಂತ ಕಾಫಿ ಮಾಡ್ಕೊಂಡ್ ಬರಕ್ ಹೇಳ್ದ ಅಲ್ವಾ? ಬ್ಲ್ಯಾಕ್ ಕಾಫಿನೇ ಮಾಡ್ಕೊಂಡು ಹೋಗು. ಹಾ ಹಾಲು ಒಡೆದೋಗೋಷ್ಟು ಕೆಟ್ಟ ಯೋಚನೆ ಯಾರು ಮಾಡಿರ್ಬೋದು? ಇಷ್ಟಕ್ಕೂ ಆ ಯೋಚನೆ ಏನಾಗಿರ್ಬೋದು? ಕಂದ, ನನಗೆ ಆಸ್ತಿ ಇಲ್ಲ ಅಂತ ಅವ್ರು ಯಾರೋ ಅವಮಾನಿಸಿದ್ರು ಅಂತ ನೀನು ನೋವಲ್ಲಿ ಹೀಗೆ ಯೋಚನೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಆದರೆ ನನ್ನ ಹೆಸರಿಗೆ ಆಸ್ತಿ ಬರೆಸ್ತೀನಿ ಅನ್ನೋ ತೀರ್ಮಾನ ಮಾತ್ರ ಕರೆಕ್ಟ್ ಅಲ್ಲ ಕಂದ. ಇದರಿಂದ ನಿನಗೆ ತುಂಬ ಕಷ್ಟ ಆಗತ್ತೆ. ಅದಕ್ಕಿಂತ ಜಾಸ್ತಿಯಾಗಿ ನೀನು ಮಾತನ್ನ ಕೇಳಬೇಕಾಗತ್ತೆ. ಏನು ಮಮ್ಮ ಹಾಗೆ ಹೇಳ್ತಾ ಇದ್ದೀರಾ? ಇಷ್ಟಕ್ಕೂ ನನ್ನನ್ನು ಯಾರು ಏನಂತಾರೆ? ನೀವು ಯಾಕೆ ಏನೇನೋ ಹೇಳ್ತಾ ಇದ್ದೀರಾ? ಹೀಗಂತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ ಕಂದ. ಇಲ್ಲಿ ನಿನ್ನ ಹೆಂಡತಿ ನಯನಿ, ಅಲ್ಲಿ ನಿಮ್ಮಪ್ಪ ನಿನ್ನನ್ನು ಏನಾದರೂ ಅನ್ನೋ ಚಾನ್ಸಸ್ ಇದೆ. ನೀವು ಯಾಕೆ ಹೀಗೆ ಹೇಳ್ತಿದ್ದೀರಾ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಹೆಸರಿಗೆ ಆಸ್ತಿ ಬರ್ಸಿದ್ರೆ ನೈನಿ ಡ್ಯಾಡ್ ಆಗಲಿ ನನ್ನ ಮೇಲೆ ಕೋಪ ಮಾಡ್ಕೋತಾರೆ. ನಿಮ್ಮಪ್ಪ ಆಸ್ತಿನೆಲ್ಲ ದೊಡ್ಡ ಸೊಸೆ ನೈನಿ ಹೆಸರಿಗೆ ಬರ್ಸಿದ್ದಾರೆ. ಆಸ್ತಿನೆಲ್ಲ ಒಬ್ಳ ಹೆಸರಿಗೇನೆ ಹಠ ಹಿಡಿದು ಬರ್ತಿದ್ದಾರೆ ಅಂದರೆ ನಿಮ್ಮಪ್ಪನ ಮನಸ್ಸಲ್ಲಿ ಏನೋ ಒಂದು ಯೋಚನೆ ಇದೆ ಅಂತ ಅಲ್ವಾ? ಈಗ ನಯನಿ ಹೆಸರಲ್ಲಿರೋ ಆಸ್ತಿನ ಮತ್ತೆ ನನ್ನ ಹೆಸರಿಗೆ ಬರ್ಸಕ್ಕೆ ಕೇಳಿದ್ರೆ ಅದಕ್ಕೆ ನಿಮ್ಮಪ್ಪ ಒಪ್ಕೊಳ್ದೇ ಇರಬಹುದು. ನಾನು ಯಾವುದೋ ಉದ್ದೇಶದಿಂದ ಹೀಗೆ ಮಾಡಿದ್ದೀನಿ, ಇದನ್ನು ಬದಲಾಯಿಸೋ ಪ್ರಯತ್ನ ಮಾಡಬೇಡ ಅಂತ ನಿಮ್ಮಪ್ಪ ನಿನಗೆ ಹೇಳ್ಬೋದು. ಆಗ ನಿನ್ನ ಮನಸ್ಸಿಗೆ ಇನ್ನೂ ನೋವಾಗ್ಬೋದು ಕಂದ. ಮಾಮ್, ಡ್ಯಾಡ್ ಹತ್ರ ನಾನು ಮಾತಾಡ್ತೇನೆ. ಡ್ಯಾಡ್ ನನ್ನ ನಿರ್ಧಾರಕ್ಕೆ ಅಡ್ಡಿ ಬರೋದಿಲ್ಲ. ಇನ್ನು ಈ ವಿಷಯದ ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡಬೇಡಿ ಪ್ಲೀಸ್. ಅದು ಹಾಗಲ್ಲ ಕಂದ. ಸೊಸೆ ಹೆಸರಲ್ಲಿರೋ ಆಸ್ತಿನ ಮತ್ತೆ ನನ್ನ ಹೆಸರಿಗೆ ಬದಲಾಯಿಸೋದು ಸರಿ ಕಾಣಲ್ಲ. ಇದು ಕೋಟ್ಯಾಂತರ ರೂಪಾಯಿ ಆಸ್ತಿ. ನಾನು ಬೇಕು ಅಂತಾನೆ ಹೀಗೆ ಮಾಡಿದ್ದೀನಿ ಅಂತ ಎಲ್ಲರೂ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ. ಇಲ್ಲದೆ ಇರೋ ಪ್ರತಿಷ್ಠೆ ನನಗೆ ಯಾಕೆ ಬೇಕು ಕಂದ? ಮಾಮ್, ನೀವಿದನ್ನ ಬೆಲೆ ಬಾಳೋ ಆಸ್ತಿ ಅಂತ ನೋಡ್ತಿದ್ದೀರಾ. ಆದರೆ ನಾನು ನಮ್ಮ ಮಾಮ್ ಆತ್ಮಗೌರವಕ್ಕೆ ಸಂಬಂಧಪಡೋ ವಿಷಯ ಅಂತ ನೋಡ್ತಾ ಇದ್ದೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ
ನಿಮ್ದು ಎಂಥ ಒಳ್ಳೆ ಮನಸ್ಸು, ನೀವೆಷ್ಟು ಒಳ್ಳೆಯವರು ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾವನೋ ಏನೋ ಯಾರು ಏನೇ ಹೇಳಿದ್ರು ಐ ಡೋಂಟ್ ಕೇರ್, ನಾನು ತಲೆ ಕೆಡಿಸ್ಕೊಳಲ್ಲ. ನೋಡು ವಿಶಾಲ್, ನನ್ನ ಮಾತು ಕೇಳು. ನನ್ನ ಹೆಸರಿಗೆ ಆಸ್ತಿ ಬರ್ಸೋದು ಅಷ್ಟು ಈಸಿ ಅಲ್ಲ ಕಂದ. ಅದು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಅರ್ಥ ಮಾಡ್ಕೋ ಕಂದ. ನಾನು ಹೇಳಿದ್ರೆ ನೈನಿ ಡಾಕ್ಯುಮೆಂಟ್ಸ್ ಮೇಲೆ ಸೈನ್ ಮಾಡ್ತಾಳೆ. ಇದರಲ್ಲಿ ಪ್ರಾಬ್ಲಮ್ ಏನೂ ಬರಲ್ಲ. ಅದು ಹಾಗಲ್ಲ ಕಂದ. ಮಾಮ್, ಇನ್ನೊಂದ್ಸಲ ನೀವು ಈ ಥರ ಅವಮಾನ ಪಡೋ ಪರಿಸ್ಥಿತಿ ಬರಬಾರ್ದು ಅಂತ ನಾನೀಗ ಈ ನಿರ್ಧಾರಕ್ಕೆ ಬಂದಿದ್ದೀನಿ ಅಂತ ಅವ್ರಿಗೂ ವಿಷಯನೆಲ್ಲ ತಿಳಿಸಿ ನೈನಿನ ಒಪ್ಪಿಸ್ತೀನಿ. ಆಗ ಅವಳೆ ಆಸ್ತಿನ ಟ್ರಾನ್ಸ್ಫರ್ ಮಾಡ್ತಾಳೆ. ಇದರಲ್ಲಿ ಯಾವ ಬದಲಾವಣೆನೂ ಇಲ್ಲ. ಮಾಮ್, ಇನ್ನೀ ವಿಷಯದ ಬಗ್ಗೆ ನೀವು ದಯವಿಟ್ಟು ಮರ್ತ್ಬಿಡಿ, ಸರಿನಾ? ಕಂದ, ಈ ವಯಸ್ಸಲ್ಲಿ ತಾಯಿಯಾಗಿ ನನಗೆ ಬೇಕಾಗಿರೋದು ನಿನ್ ಸಂತೋಷ. ನೀವು ಸಂತೋಷವಾಗಿದ್ರೆ ಅದೇ ನನಗೆ ದೊಡ್ಡ ಆಸ್ತಿ. ಆ ಸಂತೃಪ್ತಿ ಮುಂದೆ ಈ ಆಸ್ತಿ ಪಾಸ್ತಿ ಎಲ್ಲ ಯಾವ ಲೆಕ್ಕ ಕಂದ? ನನ್ನ ಹೆಸರಿಗೆ ಆಸ್ತಿ ಬರ್ಸೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಾನು ಬೇಡ ಅಂತ ಹೇಳಿದ್ರೆ ನಿನಗೆ ನೋವಾಗುತ್ತೆ ಅಂತ, ನನ್ನ ಮಗನಿಗೆ ನೋವಾಗಬಾರ್ದು ಅಂತ ಮನಸ್ಸಿಗೆ ಕಷ್ಟ ಆದರೂ ಸರಿ ಒಪ್ಕೋತಾ ಇದ್ದೀನಿ ಕಂದ. ಕಂದ, ಒಂದು ವಿಷಯ ನೆನ್ಪಿಟ್ಕೋ. ಈ ಭೂಮಿ ಮೇಲೆ ನನಗೇನೂ ಇಲ್ಲದೆ ಇದ್ರೂ ಪರವಾಗಿಲ್ಲ. ಈ ತಾಯಿಗೆ ಈ ಮಗನ ಪ್ರೀತಿ ಇದ್ರೆ ಸಾಕು. ಕಾಡಲ್ಲಿ ಕೂಡ ಸಂತೋಷವಾಗಿರ್ತೀನಿ ಕಂದ. ಅಷ್ಟೇ ಈಸಿಯಾಗಿ ಜಾಸ್ಮಿನ್ನ ದೇಶದಿಂದಾನೇ ಕಳಿಸ್ದೆ. ಇನ್ಯಾವ ಕಷ್ಟನೂ ಇಲ್ಲ ಅನ್ಕೊಂಡೆ. ಸಿಂಹದಂತ ತಿಲೋತ್ತಮನ್ನ ಮಟ್ಟ ಹಾಕ್ಬೇಕು ಅನ್ಕೊಂಡೆ. ಈ ತಿಲೋತ್ತಮನ್ನೇ ಎದುರು ಹಾಕೊಂಡು ಭೂಮಿಲಿರೋದಂದ್ರೆ ಅಷ್ಟು ಈಸಿನಾ? ಮೊದಲು ನನ್ನ ತಮ್ಮನ್ನ, ಆಮೇಲೆ ಜಾಸ್ಮಿನ್ನ ಮನೆಯಿಂದ ಆಚೆ ಹಾಕಿ ನನ್ನನ್ನ ಏಕಾಂಗಿಯಾಗಿ ಮಾಡ್ಬಿಟ್ಟೆ. ಈಗ ನಾನ್ ಸುಮ್ಮನಿರ್ತೀನ? ನಿನಗೆ ರಿಟರ್ನ್ ಗಿಫ್ಟ್ ಕೊಡದೆ ಸುಮ್ಮನೆ ಬಿಡ್ತೀನಾ? ಈಗ ಆ ಕೆಲಸದಲ್ಲೇ ಇದ್ದೀನಿ. ನಿನಗೆ ತಲೆ ತಿರ್ಗೋ ಅಂತ ರಿಟರ್ನ್ ಗಿಫ್ಟ್ ರೆಡಿ ಮಾಡಿಟ್ಟಿದ್ದೀನಿ. ನಾನು ಸೈಲೆಂಟ್ ಆಗಿದ್ರೆ ಹಲ್ಕಿತ್ತಿರೋ ಹಾವು ಅನ್ಕೊಂಡೆ. ಆದ್ರೆ ಏಟು ತಿಂದಿರೋ ಸಿಂಹ ಅಂತ ಯೋಚಿಸೋದನ್ನ ಮರ್ತ್ಬಿಟ್ಟೆ. ಅದಕ್ಕಿಂತ ಹೆಚ್ಚಾಗಿ ನಿಶ್ಶಬ್ದ ಕೂಡ ಯುದ್ಧ ಅಂತ, ಆ ನಿಶ್ಶಬ್ದದಿಂದ ಆಗೋ ಪರಿಣಾಮಗಳು ತುಂಬಾ ಭಯಂಕರವಾಗಿರುತ್ತೆ ಅಂತ ನಿನ್ ಕೈಲಿ ಊಹಿಸಕ್ಕಾಗ್ಲಿಲ್ಲ. ಆಗ್ಲೇ ನಿನ್ಗೆ ಉಸಿರಾಡೋಕ್ಕೂ ಅವಕಾಶ ಇಲ್ಲದೆ ಇರೋ ಥರ ಮಾಡಿದ್ದೀನಿ. ಟೈಮ್ ಯಾವತ್ತೂ ಒಂದೇ ಥರ ಇರಲ್ಲ ನಯನಿ. ಏಟಿಗೆ ಎದುರೇಟು, ಗೆಲುವು ಯಾವತ್ತೂ ಒಬ್ರದೇ ಆಗಿರಲ್ಲ. ಭೂಮಿ ದುಂಡಗೆ ತಿರುಗೋ ಥರಾನೇ ಅದು ಕೂಡ ತಿರುಗುತ್ತೆ. ಹಾಗೆ ತಿರುಗಿ ತಿರುಗಿ ಈಗ ನನ್ನ ಹತ್ರ ಬಂದಿದೆ ಅದು. ಈಗ ಹೇಗ್ ತಡಿತೀಯೋ, ನನ್ನ ವಿರುದ್ಧ ಹೇಗ್ ಗೆಲ್ತೀಯೋ ನೋಡ್ತೀನಿ.
ಇದ್ರೆ ಅಯ್ಯೋ ಅನ್ನಿಸ್ತಿದೆ ನೈನಿ. ಇರೋ ಬರೋ ಮ್ಯಾಚನ್ನೆಲ್ಲ ಗೆದ್ದು ಫೈನಲ್ಸ್ ಅಲ್ಲಿ ಸೋತ್ರೆ ಹೇಗಿರುತ್ತೆ ಹೇಳು? ಈಗ ನಿನ್ ಪರಿಸ್ಥಿತಿ ಕೂಡ ಹಾಗೆ. ಅಷ್ಟಕ್ಕೂ ನೀನ್ ಸೋತಿರೋದಲ್ಲ, ನಾನೇ ನಿನ್ನನ್ನ ಸೋತು ಸುಣ್ಣಾಗೋ ಥರ ಮಾಡಿದ್ದೀನಿ. ಈ ತಿಲೋತ್ತಮನ್ನ ಎದುರು ಹಾಕೊಂಡ್ರೆ ಸೋಲು ಎಷ್ಟು ಭಯಂಕರವಾಗಿರುತ್ತೆ ಅಂತ ತೋರ್ಸೋದಿಕ್ಕೆ ಇದು ಜಸ್ಟ್ ಸ್ಯಾಂಪಲ್. ನನ್ನ ನಿಜ ಸ್ವರೂಪ ನೋಡ್ಬೇಕು ಅನ್ನೋ ಆಸೆ ಇದ್ರೆ ಹೀಗೆ ನನ್ನನ್ನ ಎದುರು ಹಾಕೋ. ಕಾಫಿ ಕೊಡೋಣ ಅಂದರೆ ಹಾಲು ಒಡೆದೋಗಿದೆ. ಪರವಾಗಿಲ್ಲ ನೈನಿ. ನಿಮಗೆ ತಲೆನೋವು ಅಂತ ಹೇಳಿದ್ರಿ ಅಲ್ವಾ, ಈಗಲೇ ಹೋಗಿ 5 ನಿಮಿಷದಲ್ಲಿ ಕಾಫಿ ಮಾಡ್ಕೊಂಡು ಬರ್ತೀನಿ, ಸರಿನಾ? ಪರವಾಗಿಲ್ಲ. ಕೋಪನ ಯಜಮಾನ್ರೆ? ಇಲ್ಲ ನೈನಿ, ತಲೆನೋವು ಕಡಿಮೆ ಆಗಿದೆ. ಇಷ್ಟಕ್ಕೂ ನನ್ನ ತಲೆನೋವಿಗೆ ಕಾರಣ ಮನಸ್ಸಲ್ಲಿ ಏನೋ ಗೊತ್ತಿಲ್ಲದೆ ಇರೋ ಒಂದು ನೋವು ನೈನಿ. ಆ ನೋವೀಗ ಕಡಿಮೆ ಆಗಿದೆ. ಅದರಿಂದ ಆಟೋಮೆಟಿಕ್ ಆಗಿ ತಲೆನೋವು ಕಡಿಮೆ ಆಗೋಗಿದೆ. ಯಜಮಾನ್ರೆ, ನಿಮ್ಮ ಮನಸ್ಸಲ್ಲಿ ಯಾವುದೋ ತಿಳಿದಿರೋ ನೋವು ಅಂತಿದ್ದೀರಾ, ಯಾಕೆ ಯಜಮಾನ್ರೆ? ಏನಾಯ್ತು? ಯಾಕಂದ್ರೆ ಹೆಲೋ, 1 ಸೆಕೆಂಡ್. ಗುಡ್ ಮಾರ್ನಿಂಗ್ ವಕೀಲ್ರೆ. ಗುಡ್ ಮಾರ್ನಿಂಗ್ ಸರ್. ಮೀಟಿಂಗಲ್ಲಿದ್ದೆ, ಅದಕ್ಕೆ ನೀವು ಕಾಲ್ ಮಾಡಿದಾಗ ಆನ್ಸರ್ ಮಾಡೋದಕ್ಕಾಗಲಿಲ್ಲ. ಸಾರಿ ಸರ್. ನೋ ಇಶ್ಯೂ, ಲೆಟ್ಸ್ ಓಕೆ. ಹೇಳಿ ಸರ್. ಆಸ್ತಿ ಎಲ್ಲ ನೈನಿ ಹೆಸರಲ್ಲಿದೆಯಲ್ವಾ, ಅದನ್ನು ಮಾಮ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸೋಣ ಅಂತಿದ್ದೀನಿ. ಇಮಿಡಿಯೇಟಾಗಿ ರಿಜಿಸ್ಟ್ರೇಷನ್ ಆಗಬೇಕು. ನೀವು ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ರಿಜಿಸ್ಟ್ರೇಷನ್ಗೆ ಪ್ರೊಸೀಡ್ ಆಗಿ. ಅದು ಹಾಗಲ್ಲ ಸರ್, ಈ ವಿಷಯನ ನಿಮ್ಮ ತಂದೆಯವ್ರ ಜೊತೆ. ಡ್ಯಾಡ್ ಕಡೆಯಿಂದ ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲ್ಲ, ಸೊ ಯು ಕ್ಯಾನ್ ಸ್ಪೀಡ್ ಅಪ್ ದ ಪ್ರೋಸೆಸ್. ಆಯಿತು ಸರ್. ಈ 2 ದಿನ ರಿಜಿಸ್ಟರ್ ಆಫೀಸ್ಗೆ ರಜಾ ಇದೆ. ಮಂಡೇ ರಿಜಿಸ್ಟ್ರೇಷನ್ಗೆ ರೆಡಿ ಮಾಡ್ಕೋತೀನಿ. ಓಕೆ, ಸರಿ. ಇಡ್ಲಾ ಸರ್? ಥ್ಯಾಂಕ್ ಯು. ನೈನಿ, ಅರ್ಥ ಆಯ್ತಲ್ವಾ ನನ್ನ ಮನಸ್ಸಲ್ಲಿರೋ ನೋವಿಗೆ ಕಾರಣ ಏನು ಅಂತ? ಮಾಮ್ ಕಾರಣದಿಂದ ಮದುವೆ ನಿಂತೋಯ್ತು ಅಂತ ರಾಮನಾಥ್ ಅವ್ರು ಹೇಳಿದಾಗ ನನಗೆ ತುಂಬ ನೋವಾಯಿತು. ಛೇ, ಆ ಗಂಡಿನ ಕಡೆಯವರು ಮಾಮ್ ಹೆಸರಲ್ಲಿ ಆಸ್ತಿ ಇಲ್ಲ ಅಂತ ಅವಮಾನಿಸಿದ್ರು ಅಂತ ಹೇಳಿದಾಗ ನನ್ನ ಕೈಲಿ ತಡೆಯೋಕ್ಕಾಗಲಿಲ್ಲ. ಮಾಮ್ ಯಾವಾಗಲೂ ಆಕಾಶದಷ್ಟು ಎತ್ತರದಲ್ಲಿ ಗರ್ವದಿಂದ ತಲೆ ಎತ್ಕೊಂಡು ಇರಬೇಕೆ ಹೊರತು ಆ ರೀತಿ ಅವಮಾನ ಪಟ್ಕೊಂಡು ತಲೆ ತಗ್ಸೋ ಪರಿಸ್ಥಿತಿ ಮಾತ್ರ ಮಾಮ್ಗೆ ಯಾವುದೇ ಕಾರಣಕ್ಕೂ ಯಾವತ್ತೂ ಬರಬಾರ್ದು. ಅದು ನಾನು ಬರೋಕ್ಕೂ ಬಿಡಲ್ಲ. ಇನ್ಯಾವತ್ತೂ ಕೂಡ ಮಾಮ್ ಈ ರೀತಿ ಅವಮಾನ ಪಡೋ ಪರಿಸ್ಥಿತಿ ಬರಬಾರ್ದು ಅಂತಂದರೆ ಮಾಮ್ ಹೆಸರ ಮೇಲೆ ಆಸ್ತಿ ಇರಬೇಕು. ಅದಕ್ಕೆ ನಿನ್ನ ಹೆಸರಲ್ಲಿರೋ ಆಸ್ತಿನ ಮಾಮ್ ಹೆಸರಿಗೆ ಬರೆಸ್ಬೇಕು ಅಂತ ನಾನು ಡಿಸೈಡ್ ಆಗಿದ್ದೀನಿ. ನೈನಿ, ನಾನು ತಗೊಂಡಿರೋ ನಿರ್ಧಾರ ಕರೆಕ್ಟೇ ಅಲ್ವಾ? ನನಗೆ ಗೊತ್ತು ನೈನಿ, ನನ್ನ ನಿರ್ಧಾರನ ಅರ್ಥ ಮಾಡ್ಕೋತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನೈನಿ, ಮಾಮ್ ಕಣ್ಣಲ್ಲಿ ಕಣ್ಣೀರು ಬಂದರೆ ನನ್ನ ಕಣ್ಣಲ್ಲಿ ರಕ್ತ ಕಣ್ಣೀರು ಬರುತ್ತೆ. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿರೋದು. ನಾನು ಅವರು ಹೊಟ್ಟೆಯಲ್ಲಿ ಹುಟ್ಟೇ ಇದ್ರು ನನ್ನನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾನು ತೀರಿಸ್ಕೊಳ್ಳೋಕ್ಕಿರೋ ಋಣ ಒಂದೇ ಒಂದು ಋಣ, ಅವರು ನಾನು ಸಂತೋಷವಾಗಿ ನೋಡ್ಕೊಳ್ಳೋದು. ಅದಕ್ಕೋಸ್ಕರ ನಾನು ಏನು ಮಾಡೋದಕ್ಕಾದ್ರೂ ಸರಿ, ಬೇಕಾದರೆ ನಾನು ನನ್ನ ಪ್ರಾಣ ಕೊಡೋದಕ್ಕೂ ರೆಡಿಯಾಗಿದ್ದೀನಿ. ನೈನಿ, ನೈನಿ, ಮಂಡೆ ನೀನು ಡಾಕ್ಯುಮೆಂಟ್ಸ್ ಮೇಲೆ ಸೈನ್ ಮಾಡಬೇಕು. ಮಾಡ್ತೀಯಲ್ಲ? ತಿಲೋತ್ತಮಮ್ಮವ್ರು ನನ್ನ ಹತ್ರ ಆಗ್ಲೇ ಆ ಥರ ಮಾತಾಡೋಕ್ಕೆ ಕಾರಣ ಇದೇನಾ? ಆಸ್ತಿನೆಲ್ಲ ಹೊಡೆಯೋದಕ್ಕೋಸ್ಕರ ದೊಡ್ಡ ಕುತಂತ್ರನೇ ಮಾಡಿದ್ದಾರೆ. ಏನು ಮಾಡಲಿ, ಗಾಯತ್ರಿ ದೇವಿ ಅಮ್ಮವ್ರ ಆಸ್ತಿನ ತಿಲೋತ್ತಮ ಅಮ್ಮವ್ರ ಕೈವಶ ಆಗದಿರೋ ಹಾಗೆ ಹೇಗೆ ತಡಿಲಿ? ಈಗೇನು ಮಾಡಲಿ ನಾನು?
ಇಷ್ಟು ದಿವಸಕ್ಕೆ ವಿಶಾಲ್ ತನ್ನ ಬಾಯಿಂದಾನೆ ಆಸ್ತಿನ ನಿನ್ನ ಹೆಸರಿಗೆ ಬರೆಸ್ತೀನಿ ಅನ್ನೋ ಹಾಗೆ ಮಾಡ್ದೆ. ಆದ್ರೆ ನಿಜವಾದ ಸಮಸ್ಯೆ ಈಗಿದೆ. ಗಾಯತ್ರಿ ದೇವಿ ಆಸ್ತಿನ ನನ್ನ ಹೆಸರಿಗೆ ಬರ್ಸೋದಿಕ್ಕೆ ನಯನಿ ಖಂಡಿತ ಒಪ್ಪಲ್ಲ. ಯಾವುದೋ ಒಂದು ರೀತಿಯಲ್ಲಿ ಅಡ್ಡಿ ಮಾಡಕ್ಕೆ, ತಪ್ಸೋದಿಕ್ಕೆ ಖಂಡಿತ ಪ್ರಯತ್ನ ಪಡ್ತಾಳೆ. ಹಾಗೇನಾದ್ರೂ ಆದ್ರೆ ಇಲ್ಲಿವರೆಗೂ ನಾನ್ ಮಾಡಿರೋ ಪ್ಲಾನ್, ಪಟ್ಟಿರೋ ಪ್ರಯತ್ನಗಳು ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗಾಗುತ್ತೆ. ಅಪ್ಪ, ಒಂದು ಕ್ಷಣ ಖುಷಿಯಾಗಿದ್ರೆ ಮರುಕ್ಷಣ ಈ ಟೆನ್ಷನ್ ನನ್ನ ಸಾಯಿಸ್ತಿದೆ. ಛೆ. ಮಾಮ್, ಹೇಳು ಕಂದ. ನಾನಿನ್ನೂ ಈಗಷ್ಟೇ ಲಾಯರ್ ಹತ್ರ ಮಾತಾಡಿದೆ. ಇವತ್ತು ನಾಳೆ ಹಾಲಿಡೇ ಅಂತೆ. ನಾಳಿದ್ದು ರಿಜಿಸ್ಟ್ರೇಷನ್ಗೆ ರೆಡಿ ಮಾಡ್ತೀನಿ ಅಂತ ಹೇಳಿದ್ರು. ನಿನ್ ಮೇಲೆ ತುಂಬಾ ತುಂಬಾ ಕೋಪ ಬರ್ತಿದೆ ಕಂದ. ಆದ್ರೆ ಏನೂ ಅನ್ನೋಕ್ಕಾಗ್ತಿಲ್ಲ. ಕೋಪ ಯಾಕೆ ಮಾಮ್? ಯಾಕಂದ್ರೆ ಮೊದಲು ಮಾತಾಡ್ಬೇಕಾಗಿರೋದು, ಪರ್ಮಿಷನ್ ತಗೋಬೇಕಾಗಿರೋದು ಲಾಯರ್ ಹತ್ರನೋ ರಿಜಿಸ್ಟರ್ ಹತ್ರನೋ ಅಲ್ಲ ಕಂದ, ನಯನಿ ಹತ್ರ. ನೈನಿ ಪರ್ಮಿಷನ್ ಯಾಕೆ ತಗೋಬೇಕು ಮಾಮ್? ನನಗೇನು ಅರ್ಥ ಆಗ್ತಾ ಇಲ್ಲ. ಕಂದ, ತಗೋಬೇಕಾಗಿರೋದು ನಯನಿ ಪರ್ಮಿಷನ್. ಯಾಕಂದ್ರೆ ಈ ಆಸ್ತಿ ಪೂರ್ತಿ ನಯನಿ ಹೆಸರಲ್ಲಿದೆ. ನನ್ನ ಹೆಸರಿಗೆ ಆಸ್ತಿ ಬರ್ಕೊಡ್ತೀನಿ ಅಂತ ಒಪ್ಕೊಂಡು ಸೈನ್ ಹಾಕ್ಬೇಕಾಗಿರೋದು ನಯನಿನೇ. ಹಾಗಿರೋವಾಗ ನಿನ್ನಷ್ಟಕ್ಕೆ ನೀನು ಅಂದ್ಕೊಳ್ದೆ ನಯನಿ ಪರ್ಮಿಷನ್ ತಗೋಬೇಕಲ್ವಾ ಕಂದ? ಮಾಮ್, ನಾನು ಆಲ್ರೆಡಿ ನೈನಿ ಹತ್ರ ಮಾತಾಡಿದ್ದೀನಿ, ಅವಳಿಗೆಲ್ಲ ಹೇಳಿದ್ದೀನಿ. ನಯನಿ ಒಪ್ಕೊಂಡ್ಲಾ? ನನ್ನ ಹೆಸರಿಗೆ ಆಸ್ತಿ ಬರ್ಕೊಡು ಅಂತ ನೀನು ಹೇಳಿದ್ದಕ್ಕೆ ನಯನಿ ಒಪ್ಕೊಂಡ್ಲಾ? ಮಾಮ್, ನೀವು ಯಾಕೆ ಹೀಗೆ ಯೋಚನೆ ಮಾಡ್ತಿದ್ರೋ, ಯಾಕೆ ಈ ರೀತಿ ಎಲ್ಲ ಅನುಮಾನ ಪಡ್ತಿದ್ರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಆದರೆ ನೈನಿಗೆ ವಿಷಯನ ಹೇಳಿದ್ದೀನಿ. ಅವಳು ಮೌನವಾಗಿ ನಿಂತಿದ್ಲು. ಅಂದಮೇಲೆ ಒಪ್ಕೊಂಡಂಗಲ್ವಾ? ಒಪ್ಕೊಂಡಿಲ್ಲ ಅಂತಾನೂ ಇರ್ಬೋದಲ್ಲ ಕಂದ? ಚಾನ್ಸೇ ಇಲ್ಲ ಮಾಮ್. ಯಾಕಂದ್ರೆ ನೈನಿಗೆ ಒಪ್ಕೊಳ್ಳಲ್ಲ ಅಂತ ಯಾವಾಗ ಹೇಳ್ತಾಳೆ? ಅವಳಿಗೆ ಈ ಆಸ್ತಿ ಮೇಲೆ ವ್ಯಾಮೋಹ ಇದ್ದಾಗ ಮಾತ್ರ. ಆದರೆ ಅವತ್ತು ಡ್ಯಾಡ್ ನೈನಿ ಹೆಸರಿಗೆ ಆಸ್ತಿ ಬರಿತೀನಿ ಅಂದಾಗ ಬೇಡ ಮಾವ ಅಂತ ಅವಳೇ ಅಲ್ವಾ ಹೇಳಿದ್ದು. ಆದರೆ ಡ್ಯಾಡೇ ಫೋರ್ಸ್ ಮಾಡಿ ಆಸ್ತಿನ ಅವಳ ಹೆಸರಿಗೆ ಬರೆದ್ರು. ಒಂದು ವೇಳೆ ಅವಳಿಗೆ ಆಸ್ತಿ ಮೇಲೆ ಆಸೆ ಇದ್ದರೆ ಅವಳು ಬೇಡ ಅಂತಿದ್ಲಾ ಹೇಳಿ? ಓಕೆ, ಒಂದು ವೇಳೆ ನೈನಿಗೆ ಆಸ್ತಿ ಮೇಲೆ ಇಷ್ಟ ಇದ್ರೂ ಸರಿ, ನಾನು ಹೇಳಿದ್ರೆ ತುಟುಕ್ ಪಿಟುಕ್ ಅಂತ ಏನೂ ಮಾತಾಡದೆ ಸೈನ್ ಮಾಡ್ತಾಳೆ. ಬೇಕಂದ್ರೆ ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಇನ್ನು ಈ ವಿಷಯದ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಯಾವುದೇ ರೀತಿ ಯೋಚನೆಗಳು ಇಟ್ಕೋಬೇಡಿ, ಓಕೆನಾ? ನನ್ನ ಯೋಚನೆ ನನಗೆ ಆಸ್ತಿ ಬರಬೇಕು ಅಂತ ಅಲ್ಲ ಕಂದ, ನೀನು ನೊಂದ್ಕೊಳ್ಳೋ ಪರಿಸ್ಥಿತಿ ಬರಬಾರ್ದು ಅಂತ. ಅಲ್ಲ ಮಾಮ್, ನಾನು ನೊಂದ್ಕೊಳ್ಳೋ ಪರಿಸ್ಥಿತಿ ಯಾಕೆ ಬರುತ್ತೆ ಹೇಳಿ? ಏನೂ ಇಲ್ಲ ಕಂದ. ನಯನಿ ಒಪ್ಕೊಂಡ್ಲೋ ಇಲ್ವೋ ಅಂತ ತಿಳ್ಕೊಳ್ದೇನೆ ನಾವು ರಿಜಿಸ್ಟರ್ ಆಫೀಸ್ಗೆ ಹೋದ್ವಿ ಅಂದ್ಕೋ. ಅಲ್ಲಿ ಎಲ್ಲ ವ್ಯವಸ್ಥೆ ಆದ್ಮೇಲೆ ಒಂದ್ ವೇಳೆ ನಯನಿ ಸೈನ್ ಹಾಕಲ್ಲ ಅಂದ್ರೆ ಅಲ್ಲಿ ಎಲ್ರ ಮುಂದೆ ನಿನಗೆ ಅವಮಾನ ಆಗತ್ತೆ. ಆಗ ನನಗೆ ಸಹಿಸೋಕ್ಕಾಗ್ದಿರೋ ನೋವಾಗತ್ತೆ ಕಂದ. ಅವಮಾನಗಳು ನನಗೆ ಹೊಸದೇನಲ್ಲ. ಇದಕ್ಕೆ ಮೊದಲು ಸಹಿಸಿದ್ದೀನಿ, ಇನ್ನು ಮುಂದೇನೂ ಸಹಿಸ್ಕೋತೀನಿ. ಆದರೆ ನಿನಗೆ ಅವಮಾನ ಆದರೆ, ಅದರಲ್ಲೂ ನಯನಿಂದಾಗಿ ನಿನಗೆ ನೋವಾದರೆ ನನಗೆ ನೋಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ನಿನಗಂತ ನೋವಾಗೋ ಪರಿಸ್ಥಿತಿ ಬರಬಾರ್ದು ಅಂತ ಪದೇ ಪದೇ ನಿನ್ನನ್ನು ನಯನಿ ಒಪ್ಕೊಂಡ್ಲಾ ಇಲ್ವಾ ಅಂತ ಕೇಳ್ತಿರೋದು. ಅದು ಬಿಟ್ಟು ನಯನಿ ಮೇಲೆ ನಂಬಿಕೆ ಇಲ್ಲದೆ ಅಥವಾ ಅವಳ ಮೇಲೆ ಅನುಮಾನದಿಂದ ಅಲ್ಲ ಕಂದ. ದೂರಾಲೋಚನೆ ಒಳ್ಳೇದು ಅಂತ ದೊಡ್ಡವರು ಹೇಳಿದಾರಲ್ವಾ, ಅದಕ್ಕೆ ಕಂದ. ಮಾಮ್, ನೀವು ಏನು ಯೋಚನೆ ಮಾಡಿದ್ರು ನೀವು ಪ್ರತಿ ಕ್ಷಣ ನನ್ನ ಬಗ್ಗೆನೇ ಯೋಚನೆ ಮಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಮಾಮ್. ನೋಡಿ ಮಾಮ್, ನೀವು ಅನುಮಾನ ಪಡ್ತಿರೋ ಹಾಗೆ ಈ ವಿಷಯದಲ್ಲಿ ನೈನಿ ಅಡ್ಡ ಬಂದು ನನ್ನ ಮನಸ್ಸನ್ನ ನೋಯಿಸಲ್ಲ. ಬೇಕು ಅಂದರೆ ನಿಮಗೂ ನಂಬಿಕೆ ಬರೋದಕ್ಕೋಸ್ಕರ ಸ್ವತಃ ನೈನಿ ಬಾಯಿಂದನೇ ಹೇಳಿಸ್ತೀನಿ. ಆಸ್ತಿನ ನಿಮ್ಮ ಹೆಸರಿಗೆ ಬರ್ಸೋದಕ್ಕೆ ಅವಳಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ, ಸರಿನಾ?
ನಾನು ಇಷ್ಟೊತ್ತು ನಾಟಕ ಮಾಡಿರೋದು ನಿನ್ ಬಾಯಲ್ಲಿ ಈ ಮಾತು ಕೇಳೋದಿಕ್ಕೆ ಕಣೋ.